ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಶುಭೋದಯ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು SP ಸುರೇಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಧ್ಯಾನವನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ಸಂಚಿಕೆಯಲ್ಲಿ ಧ್ಯಾನದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸ್ನೇಹಿತರೆ. ಬನ್ನಿ, ಧ್ಯಾನ ಅಂತಂದ್ರೆ ನಾವು ಹೇಗೆ ಪ್ರತಿನಿತ್ಯ ನಾವು ಮಾಡ್ತಾ ಇದೀವಿ ಮತ್ತು ಏನೆಲ್ಲ ಬದಲಾವಣೆ ಆಗ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಬೇಕು ಸ್ನೇಹಿತರೆ. ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರ, ನನಗೂ ಖುಷಿ ಆಗ್ತಾ ಇದೆ. ಪ್ರತಿನಿತ್ಯ ಇದನ್ನ ಹಿಂಗೆ ಮುಂದುವರಿಸಿ ಸ್ನೇಹಿತರೆ. ಯಾಕಂತಂದ್ರೆ ನೀವು ಪ್ರತಿನಿತ್ಯ ಧ್ಯಾನವನ್ನು ಮುಂದುವರಿಸೋದ್ರಿಂದ ನಿಮಗೆ ಅಂದ್ರೆ ನೀವೇ ಕಂಡ್ಕೊಳ್ತೀರಾ ಸ್ನೇಹಿತರೆ. ಹೇಗೆ ನಾನು ಮೊದಲು ಧ್ಯಾನವನ್ನು ಮಾಡುವಾಗ ಯಾವ ಥರ ಇದ್ದೆ ಮತ್ತು ಈಗ ಹೇಗೆ ಬದಲಾವಣೆ ಆಗಿದೆ ಅನ್ನೋದನ್ನ ನೀವು ತಿಳ್ಕೊಳ್ತೀರ ಸ್ನೇಹಿತರೆ. ಸೊ ಅದರಿಂದ ದಯವಿಟ್ಟು ಎಲ್ಲರೂ ಧ್ಯಾನವನ್ನು ಪ್ರತಿನಿತ್ಯ ಮಾಡಿ ಸ್ನೇಹಿತರೆ. ಪ್ರತಿನಿತ್ಯ ಧ್ಯಾನ ಮಾಡಿ ಆರೋಗ್ಯವಾಗಿ ಇರಿ ಅಂತ ಹೇಳ್ತಾ, ಅದೇ ಥರ ಯಾರು ಹೊಸದಾಗಿ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೀವು ಈ SP ಸುರೇಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದರಿಂದ ಈ ಥರ ನಿಮಗೆ ಧ್ಯಾನ ಬಗ್ಗೆ ಬಹಳಷ್ಟು ಟಿಪ್ಸ್ಗಳು ಮತ್ತು ನಿಮಗೆ ಪ್ರತಿಯೊಂದು ಇಂಚಿಂಚಾಗಿ ನಾನು ನಿಮಗೆ ಕನ್ನಡದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದರಿಂದ ಎಲ್ಲರೂ ಧ್ಯಾನವನ್ನು ಮಾಡಿ ಎಲ್ಲರೂ ಕುಟುಂಬ ಸಮೇತರಾಗಿ ಆರೋಗ್ಯವಾಗಿ ಇರಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ನಾವು ಧ್ಯಾನದಲ್ಲಿ ಮೊದಲು ಪ್ರಾರ್ಥನೆಯನ್ನು ಶುರು ಮಾಡೋಣ ಸ್ನೇಹಿತರೆ. ಪ್ರತಿನಿತ್ಯ ನಾವು ಪ್ರಾರ್ಥನೆ ಅಂದರೆ ಧ್ಯಾನದಲ್ಲಿ ಓಂಕಾರ, ಭ್ರಮಿರಿ, ರಿಲ್ಯಾಕ್ಸೇಷನ್ ಇದು ನಾವು ಮಾಡೋದ್ರಿಂದ ಇದು ನಮಗೆ ಪ್ರಾಣಾಯಾಮದ ಇದು ಫೌಂಡೇಶನ್ ಸ್ನೇಹಿತರೆ. ನಾವು ಎಷ್ಟು ಚೆನ್ನಾಗಿ ಪ್ರತಿನಿತ್ಯ ಧ್ಯಾನದ ಪ್ರಾರ್ಥನೆಯನ್ನು ಆರಾಮದಾಯಕವಾಗಿ ಪೀಸ್ಫುಲ್ಲಾಗಿ ನಾವು ಇದನ್ನು ಮಾಡ್ತೀವೋ ಅಷ್ಟೇ ಚೆನ್ನಾಗಿ ನಮ್ಮ ಮೆದುಳು ಚುರುಕುಗೊಳ್ಳುತ್ತದೆ ಮತ್ತು ನಮ್ಮ ದೇಹದ ಎಲ್ಲ ಭಾಗಗಳು ಎಲ್ಲ ಅಂಗಾಂಗಗಳನ್ನು ನಾವು ಪ್ರತಿನಿತ್ಯ ಅವುಗಳ ಜೊತೆ ನಾವು ಮಾತಾಡಂಗಾಗತ್ತೆ ಸ್ನೇಹಿತರೆ. ಮತ್ತು ಅವು ಕೂಡ ಎಲ್ಲವೂ ಅಂಗಾಂಗಗಳು ಆರೋಗ್ಯ ಇರ್ತವೆ ಸ್ನೇಹಿತರೆ. ನಮ್ಮ ದೇಹದಲ್ಲಿ ಎಲ್ಲ ಭಾಗಗಳು ಆರೋಗ್ಯವಾಗಿ ಇದಾವೆ ಅಂತಂದ್ರೆ ನಾವು ಕೂಡ ಆರೋಗ್ಯವಾಗಿ ಇರ್ತೀವಿ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ವಾಶ್ರೂಮ್ ಏನಿದ್ರಲ್ಲಿ ಮುಗಿಸ್ಕೊಂಡು ಆರಾಮಾಗಿ ಕುಳಿತುಕೊಂಡು ಒಂದು ಗ್ಲಾಸ್ ನೀರು ಕುಡೀರಿ. ಒಂದು ಗ್ಲಾಸ್ ತಣ್ಣೀರು ಕುಡಿಯೋರು ತಣ್ಣೀರು ಕುಡೀರಿ, ಬಿಸಿನೀರು ಕುಡಿತೀನಿ ಅನ್ನೋರು ಬಿಸಿ ನೀರು ಕುಡೀರಿ. ಕುಡಿದ ನಂತರ ಒಂದು 5 ನಿಮಿಷ ಆದಮೇಲೆ ನೀವು ಧ್ಯಾನಕ್ಕೆ ಕುಳಿತುಕೊಳ್ಳಿ ಸ್ನೇಹಿತರೆ. ಧ್ಯಾನವನ್ನು ಆರಾಮಾಗಿ ಮಾಡಿ. ಧ್ಯಾನವನ್ನು ಮಾಡಿದ ನಂತರ ನೀವೇನು ಅರ್ಧ ತಾಸು ಮಾಡ್ತಿರೋ 1 ತಾಸು ಮಾಡ್ತಿರೋ ಅದಾದಮೇಲೆ ಒಂದು 15ರಿಂದ 20 ನಿಮಿಷ ಬ್ರೇಕ್ ಬಿಟ್ಟು ನೀವು ಆದಮೇಲೆ ಏನೋ ಹಾಲು ಕುಡಿತಿರೋ ಅಥವಾ ನಾಷ್ಟ ಮಾಡ್ತಿರೋ, ನೀವೇನು ಇದು ಮಾಡ್ತಿರೋ ಅದನ್ನು ಉಪಹಾರನ ತಗೋಬೋದು ಸ್ನೇಹಿತರೆ. ಸೊ ಇದು ಧ್ಯಾನದ ಮೊದಲು ಮತ್ತು ಧ್ಯಾನದ ನಂತರ ಸ್ನೇಹಿತರೆ. ಆರಾಮಾಗಿ ಮನೆಯಲ್ಲೇ ಕುಳಿತುಕೊಂಡು ನೀವು SP ಸುರೇಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನೇ ನಾನು ಧ್ಯಾನದ ಬಗ್ಗೆ ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದೀನಿ. ಮುಂದೆ ವಿಡಿಯೋ ಮೊಬೈಲ್ನ ಮುಂದೆ ಇಟ್ಕೊಂಡು ನೀವು ಆರಾಮವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಈಗ ನಾವು ಪ್ರಾರ್ಥನೆಯನ್ನು ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಮೊದಲಿಗೆ ನಿಮಗೆ ಧ್ಯಾನವನ್ನು ಮಾಡಬೇಕಂತಂದ್ರೆ ನಾವು ಯಾವ ಥರ ಕಂಫರ್ಟ್ ಆಗುತ್ತೋ ಆ ಥರ ನಾವು ಕಂಫರ್ಟಲ್ಲಿ ಕೂತ್ಕೋಬೇಕು ಸ್ನೇಹಿತರೆ. ಈ ಥರ ನಾವು ಆರಾಮಾಗಿ ಕೂತ್ಕೊಂಡು ಸೊಂಟವನ್ನು ನೇರಕ್ಕೆ ಮಾಡ್ಕೋಬೇಕು ಸ್ನೇಹಿತರೆ. ನಾವು ಯಾವಾಗ ಧ್ಯಾನಕ್ಕೆ ಕುಳ್ಕೊತೀವಿ ಸೊಂಟ ನೇರವಾಗಿ ಇಟ್ಕೋಬೇಕು. ಆಮೇಲೆ ನಿಮಗೆ ಯಾವ ಥರ ಆಗುತ್ತೋ ಧ್ಯಾನದ ರೂಪದಲ್ಲಿ ಈ ಥರ ಆದರೆ ಈ ಥರ ಕುಳಿತುಕೊಳ್ಳಿ, ಈ ಥರ ಆದರೆ ಈ ಥರ ಕುಳಿತುಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನೀವು ಆರಾಮದಾಯಕವಾಗಿ ಕೂತ್ಕೊಳ್ಳಿ ಸ್ನೇಹಿತರೆ. ಈಗ ಆರಾಮಾಗಿ ಕುಳಿತುಕೊಂಡಿದ ನಂತರ ನಾವು ಧ್ಯಾನದಲ್ಲಿ ಮೊದಲನೇದು ಓಂಕಾರನ್ನು ಶುರು ಮಾಡೋಣ ಸ್ನೇಹಿತರೆ. ಓಂಕಾರದಿಂದ ಆಗುವ ಅನುಕೂಲಗಳಂತಂದ್ರೆ ನಾನು ನಿಮಗೆ ಪ್ರತಿ ಬಾರಿ ನಿಮಗೆ ಹೇಳ್ತಾ ಇರ್ತೀನಿ. ಇದು ನಾನು ಯಾಕೆಂತಂದ್ರೆ ನೀವು ಪ್ರತಿನಿತ್ಯ ಮಾಡ್ಬೇಕು ಸ್ನೇಹಿತರೆ. ಅದರಿಂದ ಇದು ನನ್ನ ವಿಡಿಯೋವನ್ನು ಮುಂದೆ ಇಟ್ಕೊಂಡು ನೀವು ಮಾಡಿ, ನಿಮಗೆ ನೀಟಾಗಿ ಅರ್ಥ ಆಗತ್ತೆ. ನೀಟಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ಓಂಕಾರ ಬಂದ್ಬಿಟ್ಟು ನಮ್ಮ ಕುತ್ತಿಗೆಯ ಕೆಳಭಾಗದಿಂದ ಎಲ್ಲ ಅಂಗಗಳಿಗೆ ಸ್ಪರ್ಶ ಕೊಡುತ್ತೆ ಸ್ನೇಹಿತರೆ. ಅದರಿಂದ ನಾವು ಓಂಕಾರನ ಮಾಡಬೇಕು. ಬನ್ನಿ ಓಂಕಾರನ ಮಾಡೋಣ. ಆರಾಮಾಗಿ ಕೂತ್ಕೊಳ್ಳಿ. ನಿಮಗೆ ಯಾವ ಥರ ಆಗುತ್ತೆ ಆ ಥರ ಕೂತ್ಕೊಳ್ಳಿ. ಈಗ ಒಂದು ನಿಧಾನವಾಗಿ ಉಸಿರು ತಗೊಂಡು ಉಸಿರು ಬಿಡಿ. ಈಗ ನಿಧಾನವಾಗಿ ಉಸಿರು ತಗೊಂಡು ಓಂ ಅಂತ ಹೇಳ್ಬೇಕು ಸ್ನೇಹಿತರೆ. ಓ
ಈಗ ಕೈಯನ್ನು ಓಪನ್ ಮಾಡಿ ಮತ್ತು ಎರಡು ಕೈಯನ್ನು ಚೆನ್ನಾಗಿ ಉಜ್ಜಿಕೊಂಡು ನಮ್ಮ ಕಣ್ಣಿನ ಮೇಲೆ ಇಟ್ಟು ಕಣ್ಣು ಒರೆಸಿ ನಿಧಾನವಾಗಿ ಕಣ್ಣನ್ನು ತೆಗಿಬೇಕು ಸ್ನೇಹಿತರೆ. ಇದು ಓಂಕಾರ. ನಿಮ್ಗೆ ಗೊತ್ತಾಯ್ತಲ್ಲ, ಓಂಕಾರ ನಮ್ಮ ಕುತ್ತಿಗೆ ಕೆಳಭಾಗ ಎಲ್ಲವನ್ನು ಸ್ಪರ್ಶ ಕೊಟ್ಟು ಅವುಗಳನ್ನೆಲ್ಲ ರಿಪೇರಿ ಮಾಡತಕ್ಕಂಥ ಕೆಲಸ ಮಾಡುತ್ತೆ ಸ್ನೇಹಿತರೆ. ಆಮೇಲೆ ಭ್ರಾಮರಿ ಸ್ನೇಹಿತರೆ, ಭ್ರಾಮರಿ ಪ್ರಾಣಾಯಾಮ ಇದು ಬಂದ್ಬಿಟ್ಟು ನೋಡಿ, ನಿಮಗೆ ಈ ಥರ ಬೆರಳನ್ನು ಇಟ್ಕೊಳ್ಳಿ. ಇದು ಮೊದಲು ಈ ಥರ ಮಾಡ್ಕೊಳ್ಳಿ. ಒಂದು ಕಿರು ಬೆರಳು ಇದೆಯಲ್ಲ, ಅದ್ರ ಮಧ್ಯದಲ್ಲಿ ಬೆರಳನ್ನು ಸೇರಿಸಿ ಈ ಥರ ಇಟ್ಕೋಬೇಕು ಸ್ನೇಹಿತರೆ. ಈ ಥರ ಇಟ್ಕೊಂಡು ನಾವು ಅದೇ ಥರ ಸೇಮ್ ಧ್ಯಾನದ ರೂಪದಲ್ಲಿ ಕೂತ್ಕೊಂಡು ನಾವು ಈಗ ಉಸಿರನ್ನು ತಗೊಂಡು ಮೂಗಿನಿಂದ ಉಸಿರಾಡಬೇಕು ಸ್ನೇಹಿತರೆ. ಇದರ ಉಪಯೋಗ ನಾನು ಇದು ಆದಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಕೈಯನ್ನು ರಿಲೀಸ್ ಮಾಡಿ ಮತ್ತು ಎರಡು ಕೈಯನ್ನು ಒರೆಸ್ಕೊಂಡು ಮತ್ತೆ ನಾವು ಕಣ್ಣನ್ನು ಒರೆಸಿ ತೆರೆಯಬೇಕು ಕಣ್ಣನ್ನು. ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ನಾವು ಈ ಥರ ಇದನ್ನ ಶಂಖ ಮುದ್ರ ಅಂತ ಅಂತಾರೆ. ಈ ಥರ ಇಟ್ಕೊಳ್ಳಿ ಮತ್ತು ಈ ಥರವನ್ನು ಇಟ್ಕೊಳ್ಳಿ ಸ್ನೇಹಿತರೆ. ನೀವು ಇದನ್ನ ಒಂದು 10 ಬಾರಿ ಮಾಡಿ, ಇದನ್ನ ಒಂದು 10 ಬಾರಿ ಮಾಡಿ. ನಾವು ಉಸಿರನ್ನು ತಗೊಂಡು ಉಸಿರು ಬಿಡುವಾಗ ಇದನ್ನ ಈ ಥರ ಪುಷ್ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. ಮತ್ತೆ ಉಸಿರು ಬಿಡುವಾಗ ಇದನ್ನ ಉಸಿರು ತಗೊಳ್ಳುವಾಗ ಇಟ್ಕೋಬೇಕು, ಉಸಿರು ಬಿಡುವಾಗ ಬಿಡ್ಬೇಕು. ಸೊ ಈ ಥರ ಮಾಡೋದ್ರಿಂದ ನಮಗೆ ಏನಾಗುತ್ತೆ, ನಮ್ಮ ಮೆದುಳಿಗೆ ಏನು ನೆಗೆಟಿವ್ ಥಿಂಗ್ಸ್ ಇರ್ತವೆ ಅದನ್ನ ಡಿಲೀಟ್ ಮಾಡುತ್ತೆ ಸ್ನೇಹಿತರೆ. ನೆಗೆಟಿವ್ ಥಾಟ್ಸ್ ಎಲ್ಲ ಡಿಲೀಟ್ ಮಾಡುತ್ತೆ. ಸೊ ಇದಾದ್ಮೇಲೆ ನಾವು ಓಂಕಾರ, ಭ್ರಮರಿ ಮತ್ತು ರಿಲ್ಯಾಕ್ಸೇಷನ್ ಸ್ನೇಹಿತರೆ, ಪ್ರತಿ ಬಾರಿ ನಾವು ಧ್ಯಾನ ಮಾಡುವಾಗ ಇದು ನಮಗೆ ಪ್ರಾರ್ಥನೆ ಇರೋ ಥರ ನಾವು ಪ್ರಾರ್ಥನೆ ಮಾಡಿ ಮತ್ತೆ ಪ್ರಾಣಾಯಾಮಗಳಿಗೆ ಹೋಗ್ಬೇಕು ಸ್ನೇಹಿತರೆ. ಈಗ ಬನ್ನಿ, ಈಗ ನಾವು ಈಗ ಓಂಕಾರ, ಭ್ರಮರಿ ಮತ್ತು ರಿಲ್ಯಾಕ್ಸೇಷನ್ ಮಾಡೋಣ ಸ್ನೇಹಿತರೆ. ನೀವು ಆರಾಮಾಗಿ ಕುಳಿತುಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಯಾವ ಥರ ಅನಿಸುತ್ತೋ ಆ ಥರ ಆರಾಮಾಗಿ ಕುಳಿತುಕೊಂಡು ನೀವು ಮಾಡತಕ್ಕಂಥದ್ದು. ನೀವು ಇದನ್ನ ಮನೆಯಲ್ಲೇ ಕುಳಿತುಕೊಂಡು ಆರಾಮಾಗಿ ಮಾಡ್ಬೋದು ಸ್ನೇಹಿತರೆ. ಹಾಗಾಗಿ ನೀವು ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಈ ಥರ ವಿಡಿಯೋಗಳು ನಿಮಗೆ ಪ್ರತಿಯೊಂದು ಬರ್ತವೆ. ಧ್ಯಾನದ ಬಗ್ಗೆ ಎಲ್ಲವೂ ತಿಳ್ಕೊಂಡು ನೀವು ಆರೋಗ್ಯವಾಗಿರಿ, ನಿಮ್ಮ ಕುಟುಂಬಸ್ಥರನ್ನು ಕೂಡ ಆರೋಗ್ಯವಾಗಿರಿಸಿ ಸ್ನೇಹಿತರೆ. ಬನ್ನಿ ಈಗ ನಾವು ರಿಲ್ಯಾಕ್ಸೇಷನ್ ಮಾಡೋಣ. ನೋಡಿ ಸ್ನೇಹಿತರೆ, ನಾವು ರಿಲ್ಯಾಕ್ಸೇಷನ್ ನಂತರ ಇದನ್ನ ನಾವು ಒಂದು ದೊಡ್ಡ ಚಾಲೆಂಜ್ ಆಗಿ ತಗೋಬೇಕು. ಯಾಕಂತಂದ್ರೆ ನಾವು ನೋಡಿ ಈ ಥರ ರಿಲ್ಯಾಕ್ಸೇಷನ್ ಅಂತ ಕುತ್ಕೊಳ್ಳುವಾಗ ನಾವೇನ್ ಮಾಡ್ತೀವಿ, ಈಗ ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಸಾವಿರಾರು ಯೋಚನೆಗಳು ಕಣ್ಣು ಮುಂದೆ ಬರ್ತವೆ ಸ್ನೇಹಿತರೆ. ಅದಕ್ಕೆ ನಾವು ಉತ್ತರವನ್ನು ನೀಡಬಾರ್ದು. ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ, ಮನಸ್ಸನ್ನು ಎಲ್ಲಿಗೆ ಬಿಡಬಾರ್ದು. ನಾವು ಇಲ್ಲೇ ಕುಳಿತಿದ್ದೇವೆ, ಧ್ಯಾನವನ್ನು ಮಾಡ್ತಾ ಇದ್ದೇವೆ, ಧ್ಯಾನದಿಂದ ನಮಗೆ ಮನೋ ಉಲ್ಲಾಸ, ಸಂತೋಷ, ಆನಂದ ಬರುತ್ತದೆ ಅಂತ ಬಿಟ್ಟು ನಾವು ಅನ್ಕೊಂಡು ನಾವು ಇಲ್ಲೇ ಕುಳಿತಿದೀವಿ ಅಂತ ಅನ್ಕೊಂಡು ನಾವು ರಿಲ್ಯಾಕ್ಸ್ ಆಗಿ ಕೂತ್ಕೋಬೇಕು ಸ್ನೇಹಿತರೆ. ನಾನು ಇದನ್ನು ಹೇಗಂತ ನಿಮಗೆಲ್ಲ ಒಂದು ವಿವರವಾಗಿ ಹೇಳ್ತಾ ಇರ್ತೀನಿ. ಬನ್ನಿ ಈಗ ಈ ಥರ ಕೂತ್ಕೊಳ್ಳಿ. ಸೊಂಟ ಯಾವುದೇ ಕಾರಣಕ್ಕೂ ಬಗ್ಗಿಸಬಾರ್ದು, ಸೊಂಟ ನೇರವಾಗಿ ಇಟ್ಕೋಬೇಕು. ಸೊಂಟವನ್ನು ನೇರವಾಗಿ ಇಟ್ಕೊಂಡು ಈ ರೀತಿ ಈ ರೂಪದಲ್ಲಿ ಕೂತ್ಕೊಂಡು ನೀವು ಕಣ್ಣನ್ನು ಮುಚ್ಚಿ ಸ್ನೇಹಿತರೆ.
ಕಣ್ಣು ಮುಚ್ಚಿದ್ರೆ ನಮಗೆ ಸಾವಿರಾರು ಯೋಚನೆಗಳು ಬರ್ತವೆ. ಯಾವುದೇ ಕಾರಣಕ್ಕೂ ಅದಕ್ಕೆ ನಾವು ಉತ್ತರ ಕೊಡಬಾರ್ದು, ರಿಪ್ಲೈ ಮಾಡಬಾರ್ದು. ನೀವು ಆರಾಮಾಗಿ ಕೂತ್ಕೊಂಡು ಒಂದು ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಉಸಿರನ್ನು ಬಿಡಿ ಸ್ನೇಹಿತರೆ. ರಿಲ್ಯಾಕ್ಸ್ ಸ್ನೇಹಿತರೆ. ನಿಧಾನವಾಗಿ ಕಣ್ಣು ಮುಚ್ಚಿದ್ರಲ್ಲ, ಈಗ ನೋಡಿ ಸ್ನೇಹಿತರೆ, ನಾವೇನು ಮಾಡಬೇಕು ಅಂತಂದರೆ, ಮೊದಲಿಗೆ ತಲೆಯಿಂದ ಕಾಲುವರೆಗೂ ಎಲ್ಲ ಭಾಗಗಳನ್ನು ಅಂದರೆ ಅಡಿಯಿಂದ ಮುಡಿಯವರೆಗೂ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳನ್ನು, ಎಲ್ಲ ಭಾಗಗಳನ್ನು ನಾವು ಅದನ್ನು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ನಮ್ಮ ಹಣೆ ಕೂದಲು ಹೇಗಿದೆ, ತಲೆ ಹೇಗಿದೆ, ಮೂಗು, ಬಾಯಿ ಎಲ್ಲ ಭಾಗಗಳನ್ನು ನೀವು ಒಂದೊಂದಾಗಿ ಗುರುತಿಸ್ಕೊಂಡು ಬನ್ನಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ತಲೆ ಒಳಗೆ ನೋಡಿ ನಾವು ಕಣ್ಣು ಮುಚ್ಚಿದ್ರೆ ಇವನೇನೋ ಯೋಚನೆ ಬರ್ತವೆ ಮತ್ತು ನಮ್ಮ ಮನಸ್ಸು ಎಲ್ಲೆಲ್ಲೋ ಬೇರೆ ಕಡೆ ಹೋಗುತ್ತೆ. ಎಲ್ಲಿಗೂ ಬಿಡಬಾರ್ದು. ನಮ್ಮ ಮನಸ್ಸನ್ನು ಇಲ್ಲೇ ಇದ್ದೀವಿ, ಧ್ಯಾನ ಮಾಡ್ತಾ ಇದ್ದೀವಿ, ರಿಲ್ಯಾಕ್ಸೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲೇ ಕೂತ್ಕೊಂಡು ನಾವು ಧ್ಯಾನ ಮಾಡಬೇಕು. ಎಲ್ಲ ಭಾಗಗಳನ್ನು ಗುರುತಿಸ್ಕೊಂಡು ಬಂದ ನಂತರ ಸ್ನೇಹಿತರೆ, ನಿಮ್ಮ ಮೂಗು ನೋಡಿ ಯಾವ ಥರ ಉಸಿರಾಡ್ತಾ ಇದೆ. ನಿಧಾನವಾಗಿ ನಿಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಇಡಿ. ನಿಮ್ಮ ಎಲ್ಲ ಭಾಗಗಳನ್ನು ಗುರುತಿಸಿದ ನಂತರ ಸೊಂಟ ಮತ್ತೆ ಕೆಳಗಡೆ ಬಂದಿರುತ್ತೆ. ಸೊಂಟವನ್ನು ನೇರ ಮಾಡ್ಕೊಳ್ಳಿ. ಸೊಂಟವನ್ನು ನೇರವಾಗಿ ಮಾಡಿಕೊಂಡು ಮೂಗು ಹೇಗೆ ಉಸಿರಾಡ್ತಿದೆ ಅನ್ನೋದ್ರ ಮೇಲೆ ಗಮನವನ್ನು ಇಡಿ ಸ್ನೇಹಿತರೆ. ಈಗ ನೋಡಿ, ಎಲ್ಲ ಗಮನವನ್ನು ಇಟ್ಟಿದ ನಂತರ ನಾವು 5 ನಿಮಿಷ ಸಮಯವನ್ನು ನೋಡಿಕೊಂಡು ಮತ್ತೆ ಕೈ ರಿಲೀಸ್ ಮಾಡಬೇಕು. ಆಮೇಲೆ ಕೈಯನ್ನು ಒರೆಸಿ ನಿಮ್ಮ ಕಣ್ಣಿನ ಮೇಲೆ ಇಟ್ಟು ಕಣ್ಣನ್ನು ಒರೆಸಿ ನಿಧಾನವಾಗಿ ಕಣ್ಣನ್ನು ತೆಗೆಯಿರಿ. ಇದನ್ನು ನೀವು 5 ನಿಮಿಷ, ಮೊದಲನೇಗೆ ನೀವು ಮಾಡೋರು 5 ನಿಮಿಷ ಮಾಡಿ, ಮತ್ತೆ 10 ನಿಮಿಷ ಮಾಡಿ, 15, 20 ನಿಮಿಷ, ಅರ್ಧ ತಾಸುವರೆಗೆ ಮಾಡ್ಬೋದು ಸ್ನೇಹಿತರೆ. ಎಷ್ಟು ನೀವು ರಿಲ್ಯಾಕ್ಸೇಷನಲ್ಲಿ ಕೂತ್ಕೊಂಡು ಒಂದೇ ಜಾಗದಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡ್ತಿರೋ, ನಮ್ಮ ಗಮನವನ್ನು ಬೇರೆ ಕಡೆ ಎಲ್ಲೇ ಹೋಗದೆ ನಮ್ಮ ಉಸಿರಾಟದ ಮೇಲೆ ಧ್ಯಾನವನ್ನು ಇಡ್ತಿರೋ, ಆವಾಗ ನಮ್ಮ ಮೆಮೊರಿ ಪವರ್ ಫುಲ್ಲು ಸ್ಟ್ರಾಂಗ್ ಆಗುತ್ತೆ. ಅದು ಅದರಲ್ಲಿ ಏನಾದರೂ ಸ್ಟಕ್ ಇದೆ, ಮತ್ತೊಂದು ಏನೋ ಕೆಲವರು ತಲೆನೋವಂತೆ, ಅರ್ಧ ತಲೆನೋವು ಆ ಥರ ಈ ಥರ ಇರೋದೆಲ್ಲ ಪ್ರತಿಯೊಂದು ನಿವಾರಣೆ ಆಗುತ್ತೆ ಸ್ನೇಹಿತರೆ. ಇದು ಧ್ಯಾನದಲ್ಲಿ ನಾವು ರಿಲ್ಯಾಕ್ಸೇಷನ್ ಮಾಡೋದ್ರಿಂದ ಮತ್ತು ನಾನು ನಿಮಗೆ ಹೇಳ್ಕೊಟ್ಟೆ, ಇದು ಮುಷ್ಟಿ ಥರ ಶಂಖ ಮುದ್ರದಿಂದ ಮಾಡೋ ಭ್ರಾಮರಿಯಿಂದ, ಇವು ನಾವು 2 ಮಾಡೋದ್ರಿಂದ, ಇದು ಒಂದು ಪ್ರಾರ್ಥನೆ ಒಳಗಡೆ ಬರುತ್ತೆ. ಇದು ಮಾಡೋದ್ರಿಂದ ನಮಗೆ ನಮ್ಮ ಮೆದುಳು ಚುರುಕುಗೊಳಿಸಿ ನೆಗೆಟಿವ್ ಥಾಟ್ಸನ್ನು ಡಿಲೀಟ್ ಮಾಡಿ ಒಳ್ಳೆಯ ಆರೋಗ್ಯವಾಗಿ ನಮ್ಮ ಮೆದುಳನ್ನು ಇರಿಸುತ್ತೆ. ಮತ್ತು ಅದರಿಂದ ನಾವು ಪ್ರತಿನಿತ್ಯ ಕೆಲಸ ಮಾಡುವಾಗ ಭಾಳ ಅಂದರೆ ಭಾಳ ಒಳ್ಳೆಯ ಒಂದು ಫೋಕಸ್, ಒಂದು ಇಂಟ್ರೆಸ್ಟ್ ಕೊಟ್ಟು ನಾವು ಕೆಲಸವನ್ನು ಮಾಡತಕ್ಕಂಥದ್ದು ಮಾಡಿಸ್ತೇವೆ ಸ್ನೇಹಿತರೆ. ಸೊ ಇದು ಆಯಿತು ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ. ನಾನು ಈಗ ನಿಮಗೆ ಓಂಕಾರ ಭ್ರಮರಿ ರಿಲ್ಯಾಕ್ಸೇಷನ್ ಆಯ್ತಲ್ಲ ಸ್ನೇಹಿತರೆ, ನಾವು